ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ನಿಯರೆಸ್ಟ್ ನೈಬರ್ ಲರ್ನಿಂಗ್ದು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲು ನಿಯರೆಸ್ಟ್ ನೈಬರ್ ಲರ್ನಿಂಗ್ ಅಂದರೆ ಇಟ್ ಈಸ್ ಸಿಮಿಲರ್ ಟು ದ ಸಿಮಿಲಾರಿಟಿ ಬೇಸ್ಡ್ ಲರ್ನಿಂಗ್. ಸೊ ಈ ಒಂದು ಕಾನ್ಸೆಪ್ಟ್ನ ನಾವು ಕ್ಲಾಸಿಫಿಕೇಷನ್ ಮತ್ತು ರಿಗ್ರೆಷನ್ ಪ್ರಾಬ್ಲಮ್ಸ್ಗೂ ಕೂಡ ನಾವು ಹಾಕ್ಬೋದು. ಅಂದರೆ ಸೊ ಇವಾಗ ಕ್ಲಾಸಿಫಿಕೇಷನ್ ಅಂತ ಅಂದರೆ ನಿಮಗೆ ಪ್ರಾಬ್ಲಮ್ಮು ರಿಲೇಟೆಡ್ ಟು ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ. ಅಂದರೆ ಕ್ಯಾಟಗರಿ ಅಂತ ಅಂದರೆ ಇವಾಗ ರಿಸಲ್ಟ್ ಅಂದರೆ ಪಾಸ್ ಆರ್ ಫೇಲ್ ಅಂತ ಇರ್ಬೋದು. ಸೊ ಅದು ನಮ್ಮ ಟಾರ್ಗೆಟ್ ವೇರಿಯಬಲ್ ಏನಾಗಿರುತ್ತೆ, ಯಾವಾಗಲೂ ಕ್ಯಾಟಗರಿ ಇರುತ್ತೆ. ಸೊ ರಿಗ್ರೆಷನ್ ಅಂತ ಅಂದರೆ ಯಾವಾಗಲೂ ಅಷ್ಟೇ ಔಟ್ಪುಟ್ಟು ನಂಬರ್ ಫಾರ್ಮಲ್ಲಿ ಇರುತ್ತೆ. ಸೊ ಅಂಥ ಒಂದು ಕ್ವೆಶನ್ಗೆ ನಾವು ಅಂಥ ಒಂದು ಕ್ವೆಶನ್ಸ್ಗೂ ಕೂಡ ನಾವು ನಿಯರೆಸ್ಟ್ ನೈಬರ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟನ್ನ ನಾವು ಹಾಕ್ಬೋದು. ಓಕೆನಾ. ಸೊ ಫಸ್ಟಿಗೆ ಈ ಒಂದು ಕಾನ್ಸೆಪ್ಟ್ ಅಂದರೆ ಈ ಒಂದು ಕ್ವೆಶನ್ ಕೊಟ್ಟಾಗ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡೋದು ಅಂತ ಅಂದರೆ ಆ್ಯಕ್ಚುಲಿ ಇದರಲ್ಲಿ 3 ಮೇನ್ ಸ್ಟೆಪ್ಸ್ ಇದೆ. ಏನಂತ ಅಂದರೆ ಫಸ್ಟ್ ಸ್ಟೆಪ್ಪು ನೀವು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸೊ ಈ ಒಂದು ಡಿಸ್ಟೆನ್ಸಸ್ನ ನೀವು ಸಾಲ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಕೆ ವ್ಯಾಲ್ಯೂ ಪ್ರಕಾರ ನೀವು ಏನಂತೀರ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಕೊಟ್ಟಿರೋಂಥ ಟೆಸ್ಟ್ ಇನ್ಸ್ಟೆನ್ಸಸ್ಸು ಯಾವ ಒಂದು ಕ್ಯಾಟಗರಿಗೆ ಲೈ ಆಗುತ್ತೆ ಅಂತ ನೀವು ತಿಳ್ಕೊಬೋದು. ಅಂದರೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಟೆನ್ಷನ್ ಆಗಬೇಡಿ, ನಾನು ಎಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನೀವು ಅದನ್ನು ನೋಡ್ಕೊತಾ ಹೋಗಿ. ಓಕೆನಾ. ಸೊ ಫಸ್ಟಿಗೆ ಸೊ ಕ್ವೆಶನ್ ಯಾವ ರೀತಿ ಕೊಡ್ತಾರೆ ಅಂದರೆ ಈ ರೀತಿ ಇರುತ್ತೆ. ಫಸ್ಟ್ ಕ್ವೆಶನ್ನ ನೀವು ಬೇಗ ಕಾಪಿ ಮಾಡ್ಕೊಳ್ಳಿ. ಸೊ ನೀವು ಆರಾಮಾಗಿ ನನ್ನ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಳ್ಬೋದು. ಓಕೆನಾ. ಸೊ ಫಸ್ಟಿಗೆ ಏನು ಕೊಟ್ಟಿರ್ತಾರೆ ಅಂದರೆ ಒಂದು ಟೇಬಲ್ ಕೊಟ್ಟಿರ್ತಾರೆ. ಓಕೆನಾ. ಸೊ ಈ ಒಂದು ಟೇಬಲ್ಲು ಏನೇನಾಗಿರುತ್ತೆ, CGPA ಇರುತ್ತೆ, ಅಸೆಸ್ಮೆಂಟ್ ಇರುತ್ತೆ, ಪ್ರಾಜೆಕ್ಟ್ ಸಬ್ಮಿಟೆಡ್ ಇರುತ್ತೆ, ರಿಸಲ್ಟ್ ಬಂದು ನಮ್ಮ ಟಾರ್ಗೆಟೆಡ್ ವೇರಿಯಬಲ್ ಆಗಿರುತ್ತೆ. ಸೊ ಇಷ್ಟು ಇವಾಗ ನಮಗೆ 8 ಇನ್ಸ್ಟಾನ್ಸಸ್ ಇದೆ. ಸೊ ಒಂದೊಂದು ಇನ್ಸ್ಟೆನ್ಸ್ಗೂ ಕೂಡ ನೀವು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಓಕೆನಾ. ಡಿಸ್ಟೆನ್ಸ್ ಯಾವ ರೀತಿ ಕಂಡುಹಿಡಿತೀರಾ? ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು √(x1 - y1 ಹೋಲ್ ಸ್ಕ್ವಯರ್ ಪ್ಲಸ್ x2 - y2 ಹೋಲ್ ಸ್ಕ್ವಯರ್ ಪ್ಲಸ್ x3 - y3 ಹೋಲ್ ಸ್ಕ್ವಯರ್. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಪ್ರತಿ ಇನ್ಸ್ಟೆನ್ಸ್ಗೂ ಕೂಡ ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಅದಾದಮೇಲೆ ನೀವು ಇನ್ಸ್ಟೆನ್ಸಸ್ಗೆ ಬಂದಿರೋಂಥ ಡಿಸ್ಟೆನ್ಸಸ್ಸು ಸೊ ಅದನ್ನೆಲ್ಲ ನೀವು ಸಾಲ್ಟ್ ಮಾಡ್ಕೊಳ್ಬೇಕು. ಹೆಂಗೆ ಸಾಲ್ಟ್ ಮಾಡ್ಕೊತೀರಾ? ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಸಾಲ್ಟ್ ಮಾಡ್ಕೊಳ್ಬೇಕು. ಸೊ ಆಮೇಲೆ ಕ್ವೆಶನಲ್ಲಿ ಅವರೇ ಟೆಸ್ಟ್ ಇನ್ಸ್ಟೆನ್ಸ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಟೆಸ್ಟ್ ಇನ್ಸ್ಟೆನ್ಸು ಪಾಸ್ ಕ್ಯಾಟಗರಿಗೆ ಸೇರುತ್ತಾ, ಫೇಲ್ ಕ್ಯಾಟಗರಿಗೆ ಸೇರುತ್ತಾ ಅಂತ ನಾವು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಈ ಒಂದು ಮೆಥಡ್ನ ನಾವು ಯೂಸ್ ಮಾಡೋದು. ಸೊ ಅವರು k = 3 ಅಂತ ಕೊಟ್ಟಿದ್ದಾರೆ. k = 3 ಅಂತ ಅಂದರೆ ಟಾಪ್ 3 ಇನ್ಸ್ಟೆನ್ಸಸ್ನ ತೊಗೊಳ್ಬೇಕು. ಇವಾಗ ನಾವು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ ಅಂತ ಅಂದರೆ ಸೊ ಆವಾಗ ಟಾಪ್ 3 ಇನ್ಸ್ಟೆನ್ಸ್ ಏನಿರುತ್ತೆ ಅದನ್ನು ಪಿಕ್ ಮಾಡಿಕೊಂಡು ನಾವು ಈ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಒಂದು ಕ್ಯಾಟಗರಿಗೆ ಲೈ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಳ್ತಾ ಹೋಗೋಣ, ಬರಿತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸು ನಾನು ಪ್ರತಿಯೊಂದು ಇನ್ಸ್ಟೆನ್ಸ್ಗೂ ಕಂಡುಹಿಡಿಯೋದ್ರಿಂದ ನಾವು ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಇನ್ಸ್ಟೆನ್ಸ್ ನಂಬರ್ನ ತೊಗೊಳ್ತೀನಿ, ನೆಕ್ಸ್ಟ್ CGPA ತೊಗೊಳ್ತೀನಿ, ನೆಕ್ಸ್ಟ್ ಏನಾಗುತ್ತೆ ಅಸೆಸ್ಮೆಂಟ್ ತೊಗೊಳ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಪ್ರಾಜೆಕ್ಟ್ ಸಬ್ಮಿಟೆಡ್ ಅಂತ ತೊಗೊಳ್ತೀನಿ. ಸೊ ಪ್ರಾಜೆಕ್ಟ್ ಸಬ್ಮಿಟೆಡ್ ಆಮೇಲೆ ನೆಕ್ಸ್ಟ್ ಏನು ತೊಗೊಳ್ತೀನಿ, ರಿಸಲ್ಟ್ನ ತೊಗೊಳ್ತೀನಿ, ರಿಸಲ್ಟು. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾನು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಓಕೆನಾ. ಸೊ ನೀವು ನೀಟಾಗಿ ಈ ಒಂದು ಟೇಬಲ್ನ ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ. ಸೊ ಇವಾಗ ನಾನು ಯಾವ ಒಂದು ಟೆಸ್ಟ್ ಇನ್ಸ್ಟೆನ್ಸ್ಗೆ ಯಾವ ಕ್ಯಾಟಗರಿಲಿ ಲೈ ಆಗುತ್ತೆ ಅಂತ ಹೇಳಬೇಕು ಅಂತ ಅಂದರೆ ಸೊ ಅದು ಬಂದುಬಿಟ್ಟು 6.1 ಮತ್ತು 40 ಮತ್ತು 5. ಸೊ ಈ ಒಂದು ಟೆಸ್ಟ್ ಇನ್ಸ್ಟೆನ್ಸು ಯಾವ ಒಂದು ಕ್ಯಾಟಗರಿಲಿ ಲೈ ಆಗುತ್ತೆ ಅಂತ ಬಂದುಬಿಟ್ಟು ನಾನು ಹೇಳಬೇಕು. ಓಕೆ. ಇವಾಗ ನಾವು ಒಂದೊಂದೇ ಇನ್ಸ್ಟೆನ್ಸಿಗೆ ಡಿಸ್ಟೆನ್ಸ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಇನ್ಸ್ಟೆನ್ಸಿಗೆ CGPA ಎಷ್ಟಿದೆ, ಇದು CGPA ಬಂದು 9.2, ಅಸೆಸ್ಮೆಂಟ್ ಬಂದು 85, ಪ್ರಾಜೆಕ್ಟ್ ಬಂದು 8. ಸೊ CGPA ಎಷ್ಟು 9.2, ಪ್ರಾಜೆಕ್ಟ್ ಅಸೆಸ್ಮೆಂಟ್ ಎಷ್ಟು 85, ಪ್ರಾಜೆಕ್ಟ್ ಸಬ್ಮಿಟೆಡ್ ಎಷ್ಟು 8. ಸೊ ರಿಸಲ್ಟ್ ಬಂದು ಪಾಸ್. ಓಕೆನಾ. ಸೊ ಇದನ್ನು ನಾವೇನು ಮಾಡಬೇಕು, ಸೊ ಇವಾಗ ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸಲ್ಲಿ x1 ಅಂದರೆ ಏನು, x1 ಬಂದು CGPA ರಿಲೇಟೆಡ್ ಆಗಿರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 9.2. y1 ಅಂದರೆ ಏನು, ಟೆಸ್ಟ್ ಇನ್ಸ್ಟೆನ್ಸಲ್ಲಿರೋವಂಥ x1. ಓಕೆನಾ. ಟೆಸ್ಟ್ ಇನ್ಸ್ಟೆನ್ಸಲ್ಲಿರೋವಂಥ CGPA. ಸೊ ಇದು CGPA ರಿಲೇಟ್ ಆಗಿರುತ್ತೆ. ಸೊ ಇದು ಅಸೆಸ್ಮೆಂಟ್ ರಿಲೇಟ್ ಆಗಿರುತ್ತೆ. ಸೊ ಇದು ಬಂದು ಪ್ರಾಜೆಕ್ಟ್ ಸಬ್ಮಿಟೆಡ್ ರಿಲೇಟ್ ಆಗಿರುತ್ತೆ. ಓಕೆನಾ. ಇವಾಗ y1 ಬಂದು CGPA ರಿಲೇಟೆಡ್ ಅಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ 6.1 ಹೋಲ್ ಸ್ಕ್ವಯರ್
ಪ್ಲಸ್ X2 ಅಂದರೆ ಅಸೆಸ್ಮೆಂಟ್. ಸೊ Y2 ಅಂದರೆ ಅಸೆಸ್ಮೆಂಟ್ ರಿಲೇಟೆಡ್ ಟೆಸ್ಟಲ್ಲಿರುವಂಥ ಟೆಸ್ಟ್ ಇನ್ಸ್ಟೆನ್ಸಲ್ಲಿರುವಂಥ ಅಸೆಸ್ಮೆಂಟು. ಸೊ 40 ಹೋಲ್ ಸ್ಕ್ವಯರ್ ಪ್ಲಸ್ ಸೊ ನೆಕ್ಸ್ಟು X3 Y3 ಅಂತ ಅಂದರೆ X3 ಬಂದುಬಿಟ್ಟು 8 ಪ್ರಾಜೆಕ್ಟ್ ಸಬ್ಮಿಟೆಡ್, Y3 ಬಂದುಬಿಟ್ಟು 5. ಓಕೆನಾ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ರೂಟ್ ಆಫ್ 9.2 minus 6.1 whole square plus 85 minus 40 whole square plus 8 minus 5 whole square ಏನು ಬರುತ್ತೆ ನನಗೆ 45.2063 ಬರುತ್ತೆ. ಓಕೆ. ಸೊ ಅದೇ ರೀತಿ ಇವಾಗ ನಾನು ಸೆಕೆಂಡ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂತ ಅಂದರೆ ಇದ್ರದ್ದು CGPA ಬಂದು 8, ಅಸೆಸ್ಮೆಂಟ್ ಬಂದು 80, ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು 7 ಮತ್ತು ಪಾಸ್. ಇದು ಆ್ಯಕ್ಚುಲಿ ನನ್ನ ಕ್ವೆಶನಲ್ಲೇ ಕೊಟ್ಟಿರ್ತಾರೆ. ನಾನು ಆಲ್ರೆಡಿ ನಿಮಗೆ ಕ್ವೆಶನ್ನ ತೋರಿಸಿದ್ದೀನಿ. ಆ ಕ್ವೆಶನಲ್ಲಿ CGPA ಬಂದು 8, ಅಸೆಸ್ಮೆಂಟ್ ಬಂದು 80, ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು 7 ಮತ್ತು ರಿಸಲ್ಟ್ ಪಾಸ್ ಅಂತ ಇದೆ. ಸೊ ಇಲ್ಲಿ ನಾನು ಯಾವ ರೀತಿ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಫಸ್ಟ್ 8 ಮೈನಸ್ ಟೆಸ್ಟ್ ಇನ್ಸ್ಟೆನ್ಸಲ್ಲಿರೋಂಥ ಕೊಟ್ಟಿರೋವಂಥ CGPA ಬಂದುಬಿಟ್ಟು 6.1 ಹೋಲ್ ಸ್ಕ್ವಯರ್ ಮತ್ತು ಅಸೆಸ್ಮೆಂಟ್ 80, ಟೆಸ್ಟ್ ಇನ್ಸ್ಟೆನ್ಸಲ್ಲಿ 40 ಹೋಲ್ ಸ್ಕ್ವಯರ್ ಪ್ಲಸ್ ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು 7, ಟೆಸ್ಟ್ ಇನ್ಸ್ಟೆನ್ಸಲ್ಲಿ 5 ಈಸ್ ಈಕ್ವಲ್ ಟು ರಿಸಲ್ಟ್ ಎಷ್ಟು ಬರುತ್ತೆ ನೋಡೋಣ. ಸೊ 8 minus 6.1 whole square plus 80 minus 40 whole square plus 7 minus 5 whole square ಎಷ್ಟು ಬಂತು ನಮಗೆ 40.0950 ಬರುತ್ತೆ. ಓಕೆ. ಸೊ ಅದೇ ರೀತಿ ನಾವು ಥರ್ಡ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಥರ್ಡ್ ಇನ್ಸ್ಟೆನ್ಸಲ್ಲಿ CGPA ಬಂದು 8.5, ಅಸೆಸ್ಮೆಂಟ್ ಬಂದು 81, ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು 8, ರಿಸಲ್ಟ್ ಬಂದುಬಿಟ್ಟು ಪಾಸ್. ಸೊ ಇಲ್ಲಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 8.5 ಮೈನಸ್ ಸೊ 6.1 ಬಂದುಬಿಟ್ಟು ಕೊಟ್ಟಿರೋ ಅಂಥ ಟೆಸ್ಟ್ ಇನ್ಸ್ಟೆನ್ಸು, ಸೊ ಹೋಲ್ ಸ್ಕ್ವಯರ್ ಪ್ಲಸ್ 81 ಮೈನಸ್ ಸೊ 40 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ 8 ಮೈನಸ್ 5 ಹೋಲ್ ಸ್ಕ್ವಯರ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನನಗೆ ಎಷ್ಟು ಬರುತ್ತೆ 8.5 minus 6.1 whole square plus 81 minus 40 whole square plus 8 minus 5 whole square ಎಷ್ಟು ಬರುತ್ತೆ ನನಗೆ. ಸೊ 41.1796 ಬರುತ್ತೆ. ಸೊ ಇದು ಬಂದುಬಿಟ್ಟು ಥರ್ಡ್ ಇನ್ಸ್ಟೆನ್ಸಿಗೆ. ಓಕೆನಾ. ಇದೇ ರೀತಿ ನಾವು 8 ಇನ್ಸ್ಟೆನ್ಸಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ. ಸೊ ಇವಾಗ ನೆಕ್ಸ್ಟ್ ನಾನು ಫೋರ್ತ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಕೊಟ್ಟಿರೋಂಥ CGPA ಬಂದು 6, ನೆಕ್ಸ್ಟ್ ಅಸೆಸ್ಮೆಂಟ್ ಬಂದು 45, ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದುಬಿಟ್ಟು ಏನಿದೆ ಸೊ 5 ಇದೆ. ಓಕೆ. ಸೊ ರಿಸಲ್ಟ್ ಬಂದುಬಿಟ್ಟು ಫೇಲ್. ಯಾವ ರೀತಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಸೊ 6 ಮೈನಸ್ ಟೆಸ್ಟ್ ಇನ್ಸ್ಟೆನ್ಸಲ್ಲಿರೋದು ಸೊ 6.1 ಹೋಲ್ ಸ್ಕ್ವಯರ್, ಇಲ್ಲಿ 45 ಮೈನಸ್ ಟೆಸ್ಟ್ ಇನ್ಸ್ಟೆನ್ಸ್ದು 40 ಹೋಲ್ ಸ್ಕ್ವಯರ್ ಪ್ಲಸ್ ಸೊ ಇಲ್ಲಿ 5 ಇದೆ, ಟೆಸ್ಟ್ ಇನ್ಸ್ಟೆನ್ಸಲ್ಲಿ ಪ್ರಾಜೆಕ್ಟ್ ಸಬ್ಮಿಷನ್ ವ್ಯಾಲ್ಯೂ ಎಷ್ಟಿತ್ತು 5 ಹೋಲ್ ಸ್ಕ್ವಯರ್. ಇದನ್ನು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ 6 ಮೈನಸ್ 6.1 ಹೋಲ್ ಸ್ಕ್ವಯರ್ ಪ್ಲಸ್ 45 ಮೈನಸ್ 40 ಹೋಲ್ ಸ್ಕ್ವಯರು ಪ್ಲಸ್ 5 ಮೈನಸ್ 5 ಹೋಲ್ ಸ್ಕ್ವಯರು. ಓಕೆನಾ. ಆನ್ಸರ್ ಎಷ್ಟು ಬರುತ್ತೆ 5.0009 ಬರುತ್ತೆ. ಓಕೆನಾ. ಸೊ ಇದೇ ರೀತಿ ನೀವು 8 ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಫಿಫ್ತ್ ಇನ್ಸ್ಟೆನ್ಸಿಗೆ ಸೊ 6.5 ಮತ್ತು 50 ಮತ್ತು 4, ಸೊ ರಿಸಲ್ಟ್ ಬಂದುಬಿಟ್ಟು ಫೇಲ್. ಸೊ ಈ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಾಗ ನಾನಿವಾಗ ಗೊತ್ತಾಯ್ತಲ್ವ ನಿಮಗೆ, ನಾನು 4 ಇನ್ಸ್ಟೆನ್ಸು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ. ಸೊ ಅವಾಗ ನೀವು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಡಿಸ್ಟೆನ್ಸ್ ನಾನು ಫಾರ್ಮುಲಾ ಹಾಕಿದಾಗ ಏನು ಬರುತ್ತೆ ಅಂತ ಅಂದರೆ 10.0578 ಬರುತ್ತೆ. ಸೊ ಅದೇ ರೀತಿ ನೀವು ಸಿಕ್ಸ್ತ್ ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ 8.2 CGPA ಮತ್ತು ಇದೇನಾಗುತ್ತೆ 72 ಬಂದಿರುತ್ತೆ. ಸೊ ನೆಕ್ಸ್ಟ್ ಇದೇನಾಗುತ್ತೆ 7, ನೆಕ್ಸ್ಟ್ ಇದು ಪಾಸ್. ಸೊ ಇಲ್ಲಿ ಸಿಕ್ಸ್ತ್ ಇನ್ಸ್ಟೆನ್ಸ್ಗೆ ಏನಾಗಿರುತ್ತೆ ಅಂದರೆ 32.1311 ಇರುತ್ತೆ. ಸೊ ನೆಕ್ಸ್ಟು ಸೆವೆಂತ್ ಇನ್ಸ್ಟೆನ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ CGPA 5.8 ಇರುತ್ತೆ, ಇದು 38 ಇರುತ್ತೆ, ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದು 5, ಇದು ಫೇಲ್ ಇರುತ್ತೆ. ಸೊ ಈ ಒಂದು ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 2.0223 ಬರುತ್ತೆ. ಸೊ ಅದೇ ರೀತಿ ನಾವು 8th ಇನ್ಸ್ಟೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ 8.9, ಇಲ್ಲಿ 91, ಸೊ ಪ್ರಾಜೆಕ್ಟ್ ಸಬ್ಮಿಟೆಡ್ ಬಂದುಬಿಟ್ಟು 9 ಮತ್ತು ಇದು ರಿಸಲ್ಟ್ ಬಂದುಬಿಟ್ಟು ಪಾಸ್ ಅಂತ ಇರುತ್ತೆ. ಸೊ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ 51.2331 ಬಂದಿರುತ್ತೆ.
ಇರುತ್ತೆ. ಓಕೆನಾ? ಸೊ ಈ ರೀತಿ ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಕೊಟ್ಟಿರುವಂಥ ಡಿಸ್ಟೆನ್ಸಸ್ನೆಲ್ಲ ನಾವೇನು ಮಾಡಬೇಕು, ಸಾರ್ಟ್ ಮಾಡ್ಕೊಳ್ಬೇಕು. ಓಕೆನಾ? ಸಾರ್ಟ್ ಅಂತ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ಲಿ ನಾವು ಸಾರ್ಟ್ ಮಾಡ್ಕೊಳ್ಬೇಕು. ಸೊ ಯಾವ್ಯಾವ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಅಂದರೆ, ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಸೊ ಫಸ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ 2.0223 ಬರುತ್ತೆ. ಫಸ್ಟು ಇದು ಬರುತ್ತೆ. ಸೊ ಸೆಕೆಂಡ್ ಯಾವ್ದು ಬರುತ್ತೆ? ಸೆಕೆಂಡ್ ಬಂದುಬಿಟ್ಟು 5.009 ಬರುತ್ತೆ. ಇದು ಸೆಕೆಂಡ್ ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು ಬರುತ್ತೆ ಅಂತ ಅಂದರೆ, ಸೊ ಥರ್ಡ್ ಒನ್ನು ನೆಕ್ಸ್ಟ್ 10.0578 ಬರುತ್ತೆ. ಸೊ ಫೋರ್ತ್ ಸ್ಮಾಲೆಸ್ಟ್ ನಂಬರ್ ಇದು, ಫೋರ್ತ್ ಬಿಗ್ಗೆಸ್ಟ್ ನಂಬರ್ ಯಾವುದು? 10 ಆದಮೇಲೆ ನೆಕ್ಸ್ಟ್ 32 ಬರುತ್ತೆ. ಸೊ ನೆಕ್ಸ್ಟ್ 32 ಬರುತ್ತೆ ಫೋರ್ತ್ ಒನ್ನು. ಸೊ ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ ಬಂದುಬಿಟ್ಟು 40 ಬರುತ್ತೆ. ಓಕೆ, ನೆಕ್ಸ್ಟು ಸಿಕ್ಸ್ತ್ ಒನ್ ಬಂದುಬಿಟ್ಟು 40 ಆದಮೇಲೆ ನೆಕ್ಸ್ಟು 41 ಬರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇನ್ಯಾವ್ದು ಬರುತ್ತೆ? 45 ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 51 ಬರುತ್ತೆ, ಲಾಸ್ಟ್ ಒನ್ನು. ಸೊ ಈ ಥರ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನೀವು ಅದನ್ನು ಬರ್ಕೊಳ್ಬೇಕು. ಓಕೆನಾ? ಸೊ ಫಸ್ಟ್ ಯಾವ್ದು ಬರುತ್ತೆ ಅಂತ ಅಂದರೆ, ಫಸ್ಟ್ ಸ್ಟೆಪ್ 2 ಏನಂತ ಹೇಳಬೇಕು. ಸೊ ಸ್ಟೆಪ್ 2 ಬಂದುಬಿಟ್ಟು ಸಾರ್ಟ್ ದ ಡಿಸ್ಟೆನ್ಸಸ್. ಸೊ ಸಾರ್ಟ್ ದ ಡಿಸ್ಟೆನ್ಸಸ್. ಓಕೆನಾ? ಸೊ ಫಸ್ಟಿಗೆ ನಾನು ಇನ್ಸ್ಟೆನ್ಸಸ್ ಅನ್ನೋ ಒಂದು ಕಾಲಮ್ನ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಡಿಸ್ಟೆನ್ಸ್ ಅನ್ನೋ ಕಾಲಮ್ನ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಏನು ಬರೀತೀನಿ ನಾನು? ರಿಸಲ್ಟ್ ಅನ್ನೋ ಒಂದು ಕಾಲಮ್ನ ಹಾಕ್ಕೊಳ್ತೀನಿ. ಓಕೆನಾ? ಸೊ ಇವಾಗ ಇನ್ಸ್ಟೆನ್ಸಸ್ನ ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹಾಕಬೇಕು. ಸೊ ಫಸ್ಟ್ ಒನ್ ನಾನು ಯಾವ್ದು ಹೇಳಿದೆ? ಸೊ ಫಸ್ಟ್ ಒನ್ ಬಂದುಬಿಟ್ಟು, ಸೊ ಫಸ್ಟ್ ಒನ್ ಬಂದುಬಿಟ್ಟು 2.023 ಅಲ್ವಾ? ಸೊ ಅದರದ್ದು ಇನ್ಸ್ಟೆನ್ಸ್ ನೇಮ್ ಬಂದುಬಿಟ್ಟು ಯಾವುದು? 7. ಓಕೆನಾ? 7 ಡಿಸ್ಟೆನ್ಸ್ ಎಷ್ಟು? 2.0223. ಅದರ ರಿಸಲ್ಟ್ ಏನಾಗಿತ್ತು? ಪಾಸ್ ಆಗಿತ್ತು, ಫೇಲ್ ಇತ್ತು. ರೈಟ್. ಸೊ ಕ್ವೆಶನಲ್ಲಿ 7th ಇನ್ಸ್ಟೆನ್ಸ್ದು ಫೇಲ್ ಅಲ್ವಾ? ಸೊ ಕ್ವೆಶನಲ್ಲಿ 7th ಇನ್ಸ್ಟೆನ್ಸ್ದು ಏನಾಗಿತ್ತು? ರಿಸಲ್ಟು ಫೇಲ್ ಅಂತ ಇತ್ತು. ರೈಟ್. ಸೊ ಅದು ಫೇಲ್. ಸೊ ನೆಕ್ಸ್ಟು ಇನ್ಕ್ರೀಸಿಂಗ್ ಆರ್ಡರ್ ಅಂತ ಅಂದರೆ ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದು ಯಾವುದು? ಸೊ 5.0009. ಯಾವ ಇನ್ಸ್ಟೆನ್ಸು? ಫೋರ್ತ್ ಇನ್ಸ್ಟೆನ್ಸು. ಹಂಗೆ ಬರೀಬೇಕು. ಸೊ ಫೋರ್ತ್ ಇನ್ಸ್ಟೆನ್ಸ್ 5.0009. ಸೊ ರಿಸಲ್ಟ್ ಏನಾಗಿತ್ತು? ರಿಸಲ್ಟು ಫೇಲ್ ಆಗಿತ್ತು. ಓಕೆನಾ? ರಿಸಲ್ಟ್ ಫೇಲ್ ಆಗಿತ್ತು. ಇದನ್ನು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಥರ್ಡ್ ಇನ್ಸ್ಟೆನ್ಸ್ ಯಾವುದು? ಥರ್ಡ್ ಇನ್ಸ್ಟೆನ್ಸ್ ಬಂದು 10.0578. ಯಾವ ಇನ್ಸ್ಟೆನ್ಸು? ಫಿಫ್ತ್ ಇನ್ಸ್ಟೆನ್ಸು. ಸೊ 10.0578. ಸೊ ಇದ್ರ ರಿಸಲ್ಟ್ ಏನಾಗಿತ್ತು? ಇದ್ರ ರಿಸಲ್ಟು ಫೇಲ್ ಆಗಿತ್ತು. ಓಕೆ, ನೆಕ್ಸ್ಟ್ ಇನ್ಸ್ಟೆನ್ಸ್ ಯಾವುದು? ಸಿಕ್ಸ್ತ್ ಇನ್ಸ್ಟೆನ್ಸು. ಅದರದ್ದು ವ್ಯಾಲ್ಯೂ ಎಷ್ಟಿತ್ತು? 32.1311 ಅಂತ. ಸೊ ಇದ್ರ ಏನಾಗಿತ್ತು? ರಿಸಲ್ಟು ಪಾಸ್ ಆಗಿತ್ತು. ಅದೇ ರೀತಿ ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಿದ್ದು ಯಾವುದು? ಸೊ ಅದು ಬಂದ್ಬಿಟ್ಟು ಸೆಕೆಂಡ್ ಇನ್ಸ್ಟೆನ್ಸ್. ರೈಟ್. ಸೊ ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟೆನ್ಸ್ ಬಂದ್ಬಿಟ್ಟು ಏನಾಗಿತ್ತು? 40.0950. ಸೊ ಇದ್ರದ್ದು ರಿಸಲ್ಟ್ ಏನಾಗಿತ್ತು? ಪಾಸ್ ಆಗಿತ್ತು. ಸೊ ನೆಕ್ಸ್ಟ್ ಥರ್ಡ್ ಇನ್ಸ್ಟೆನ್ಸ್ ಇತ್ತು. ಎಷ್ಟು? 41.1796 ಆಗಿತ್ತು. ಸೊ ಇದು ರಿಸಲ್ಟು ಪಾಸ್ ಆಗಿತ್ತು. ಸೊ ನೆಕ್ಸ್ಟ್ 1 ಆಗಿತ್ತು. ಏನು? 45.2063. ಇದ್ರದ್ದು ರಿಸಲ್ಟ್ ಏನಾಗಿತ್ತು? ಪಾಸ್ ಆಗಿತ್ತು. ರೈಟ್. ನೆಕ್ಸ್ಟ್ ಲಾಸ್ಟ್ ಇನ್ಸ್ಟೆನ್ಸ್ ಏನಿತ್ತು? ಲಾಸ್ಟ್ ಇನ್ಸ್ಟೆನ್ಸ್ ಬಂದುಬಿಟ್ಟು 8. ಸೊ 51.2331. ಸೊ ಇದ್ರ ರಿಸಲ್ಟ್ ಏನಾಗಿತ್ತು? ಪಾಸ್ ಆಗಿತ್ತು. ಓಕೆ, ಸೊ ಇಷ್ಟು ಇವಾಗ ನೀವು ಸಾರ್ಟ್ ಮಾಡ್ಕೊಂಡಾಯಿತು. ಕ್ವೆಶನಲ್ಲಿ ಕೊಟ್ಟಿದ್ದಂತಹ ಏನಂತೀರ ಕೆ ವ್ಯಾಲ್ಯೂ ಏನು? ಕೆ ವ್ಯಾಲ್ಯೂ 3 ಆಗಿತ್ತು. ರೈಟ್. ಸೊ ಕೆ ವ್ಯಾಲ್ಯೂ 3 ಅಂದರೆ ನೀವು ಫಸ್ಟ್ 3 ಇನ್ಸ್ಟೆನ್ಸಸ್ನ ಕನ್ಸಿಡರ್ ಮಾಡ್ಕೊಬೇಕು. ಅಂದರೆ ಬರೀ ಈ ಒಂದು 3 ವ್ಯಾಲ್ಯೂಸ್ ಮಾತ್ರ ನೀವು ಬರ್ಕೊಳ್ಬೇಕಾಗತ್ತೆ. ಅದು ಇವಾಗ ಇನ್ಸ್ಟೆನ್ಸಸ್ಸು 7, 4, 5. ಸೊ ಇದು ಏನಾಗಿದೆ? ನಾವು ಹೆಂಗೆ ಮಾಮೂಲಿ ಹೆಂಗೆ ಮಾಡ್ಕೋಬೇಕು ಅಂದರೆ 4, 5, 7 ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದನ್ನು ಇಟ್ಕೋಬೇಕು ಮತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಇನ್ಸ್ಟೆನ್ಸು. ಸೊ 4, ಸೊ ಏನಾಗಿತ್ತು? 5.0009. ಸೊ ನೆಕ್ಸ್ಟ್ ಏನಾಗಿತ್ತು? ಇದ್ರ ರಿಸಲ್ಟು ಫೇಲ್ ಆಗಿತ್ತು. ನೆಕ್ಸ್ಟ್ ಫಿಫ್ತ್ ಒನ್ನು. ಸೊ 10.0578. ಇದ್ರದ್ದು ಏನಾಗಿತ್ತು? ಫೇಲ್ ಆಗಿತ್ತು. ಸೊ ಸೆವೆಂತ್ ಒನ್ ಏನಾಗಿತ್ತು? 2.0223 ಆಗಿತ್ತು. ಇದ್ರ ರಿಸಲ್ಟ್ ಏನಾಗಿತ್ತು? ಫೇಲ್ ಆಗಿತ್ತು.
ಅರ್ಥ ಆಯ್ತಲ್ವಾ? ಸೊ ನಾನು ಏನು ಬರ್ಕೊಂಡೆ ಅಂತ ಜಸ್ಟ್ ಏನಿಲ್ಲ, ಇದು 3 ಇದೆ ಅಲ್ವಾ, ಈ 3ನ ನಾನು ಬರ್ಕೊಂಡೆ. ವಿತ್ ರೆಸ್ಪೆಕ್ಟ್ ಟು ಇನ್ಸ್ಟೆನ್ಸ್ ವೇರಿಯಬಲ್ ನಾನು ಸಾರ್ಟ್ ಮಾಡಿಕೊಂಡೆ 4, 5, 7 ಅಂತ. ಓಕೆನಾ? ಅಷ್ಟೇ. ಸೊ ಇವಾಗ ನಮಗೆ ಕೊಟ್ಟಿರುವಂಥ ಟೆಸ್ಟ್ ಇನ್ಸ್ಟೆನ್ಸ್ ಏನಾಗಿತ್ತು? ಸೊ 6.1, 40 ಮತ್ತು 5 ಇದು ಬಂದ್ಬಿಟ್ಟು ನಮ್ಮ ಟೆಸ್ಟ್ ಇನ್ಸ್ಟೆನ್ಸು. ಸೊ ಈ ಒಂದು ಟೆಸ್ಟ್ ಇನ್ಸ್ಟೆನ್ಸು ಯಾವ ಒಂದು ಕ್ಯಾಟಗರಿಲಿ ಲೈ ಆಗುತ್ತೆ ಅಂತ. ಸೊ ಇದರಲ್ಲಿ ನಾವು ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಮೆಜಾರಿಟಿ ವೋಟಿಂಗ್ ಯಾವುದಕ್ಕಿದೆ? ಸೊ ಮೆಜಾರಿಟಿ ವೋಟಿಂಗ್ ಬಂದ್ಬಿಟ್ಟು, ಸೊ ಇಲ್ಲಿ ಪಾಸ್ ಕ್ಯಾಟಗರಿ ಬಂದ್ಬಿಟ್ಟು ಫೇಲ್ 0 ವೋಟಿಂಗ್ ಇದೆ. ಸೊ ಫೇಲ್ ಕ್ಯಾಟಗರಿಗೆ ಎಷ್ಟು ವೋಟಿಂಗ್ಸ್ ಇದೆ? 3 ವೋಟಿಂಗ್ಸ್ ಇದೆ. ಸೊ ಇವಾಗ ಯಾವುದಕ್ಕೆ ಹೈಯೆಸ್ಟ್ ವ್ಯಾಲ್ಯೂ? ಫೇಲ್ಗೆ ಹೈಯೆಸ್ಟ್ ವ್ಯಾಲ್ಯೂ. ಸೊ ಹಾಗಾಗಿ ನಮ್ಮ ಒಂದು ಟೆಸ್ಟ್ ಇನ್ಸ್ಟೆನ್ಸು ಫೇಲ್ ಕ್ಯಾಟಗರಿಗೆ ಲೈ ಆಗುತ್ತೆ ಅಷ್ಟೇ. ಸೊ ಈ ಥರ ನೀವು ದಿಸ್ ಇಸ್ ಅ ಫೈನಲ್ ಆನ್ಸರ್ ಅಷ್ಟೇ, ಏನಿಲ್ಲ. ದ ಕ್ಲಾಸ್ ಫಾರ್ ದ ಟೆಸ್ಟ್ ಇನ್ಸ್ಟೆನ್ಸ್ ಇಸ್ ಪ್ರಿಡಿಕ್ಟೆಡ್ ಆಸ್ ಫೇಲ್ ಅಂತ ಬರಿಬೇಕು ಅಷ್ಟೇ. ಸೊ ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿಸ್ಟೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿಯೊಂದು ಇನ್ಸ್ಟೆನ್ಸ್ಗೂ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಆ ಡಿಸ್ಟೆನ್ಸ್ನ ನೀವು ಸಾರ್ಟ್ ಮಾಡ್ಕೊಳ್ಬೇಕು. ಕ್ವೆಶನಲ್ಲಿ k = 3 ಕೊಟ್ಟಿದ್ದಾರೆ. ಅದರಿಂದ ನಾನು ಫಸ್ಟ್ ಸ್ಟಾರ್ಟಿಂಗ್ 3 ವ್ಯಾಲ್ಯೂಸ್ನ ತೊಗೊಳ್ತೀನಿ. ಸೊ ಈ ಒಂದು 3 ವ್ಯಾಲ್ಯೂಸಲ್ಲಿ ಸೊ ನನಗೆ ಮೆಜಾರಿಟಿನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಪಾಸ್ ಬಂದ್ಬಿಟ್ಟು ಯಾವುದೇ ಪಾಸ್ = 0 ಯಾಕೆ ಹೇಳಿ? ಸೊ ಇಲ್ಲಿ ಯಾವುದು ಪಾಸ್ ವೇರಿಯಬಲೇ ಇಲ್ವಲ್ಲ, ಸಾರಿ ಪಾಸ್ ಕ್ಯಾಟಗರಿನೇ ಇಲ್ವಲ್ಲ, ಅದಕ್ಕೆ 0. ಸೊ ಇಲ್ಲಿರುವಂಥ ಎಲ್ಲ ಕ್ಯಾಟಗರಿ ಬಂದು ಫೇಲ್ ಆಗಿರೋದ್ರಿಂದ ಇದಕ್ಕೆ ತುಂಬ ಮೆಜಾರಿಟಿ ಇರೋದ್ರಿಂದ ನಮ್ಮ ಒಂದು ಟೆಸ್ಟ್ ಇನ್ಸ್ಟೆನ್ಸು ಫೇಲ್ ಕ್ಯಾಟಗರಿಗೆ ಲೈ ಆಗುತ್ತೆ ಇಷ್ಟೇ. ಓಕೆ, ಸೊ ಥ್ಯಾಂಕ್ ಯು.